ಎಲ್ಲೇ ಕಾರ್ನಾಗ ಹೋದಂಗಾಯ್ತು. ಹೌದವ, ಆಗಡೆ ಯಲಗುರ್ಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಶನಿವಾರ ಅಲ್ಲ, ಅದಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ಯಾರ. ಮತ್ತು ನೀವ್ಯಾಕೆ ಹೋಗ್ಲಿಲ್ರಿ? ಹೋಗ್ಲಿಲ್ವಾ? ಬಾ ಅಂದ್ರಲ್ಲ. ಈ ಕಾಲು ಸಂಬಂಧ ಎಲ್ಲಿ ಹೋಗಂಗಿಲ್ಲ ನೋಡು ಸುಮ್ಮ, ಅಲ್ಲೇ ಬಿಡ್ತೀನಿ ನನಗೆ ಹೋಗಕ್ಕೆ. ಹೌದು ಬಿಡ್ರಿ ಮಮ್ಮಿ, ಕಾಲು ಹಿಡ್ಕೊಂಡಿದ್ದು ಅಂದ್ರೆ ಒಲ್ಲೆ ಆಗ್ತದ್ರಿ. ಸುಮ್ಮನೆ ಅಲ್ಲಿ ಹೋಗ್ಬೇಕು, ನೀ ಕೈ ಹಿಡ್ಕೊಂಡು ಹೋಗು, ಸಾವಕಾಶ ನೀವು ನಡೀದಕ್ಕೆ ಅವ್ರಿಗೆ ಹಾಗೆ ಬರ್ಲಾರ್ದಕ್ಕೆ ಬಿಟ್ಟಿದ್ದೆ ಚಲೋ ಮಾಡಿರಿ ಹೇಳ್ರಿ. ಕೈಕಾಲು ಗಟ್ಟಿದ್ದಾಗ ನೀವು ಎಲ್ಲ ಕಡೆ ತಿರುಗಾಡಿರ್ಬಿಡ್ರಿ. ಎಲ್ಲ ಮಾಮಾರು ಎಲ್ಲ ಕಡೆ ಕರ್ಕೊಂಡು ಹೋಗ್ಯಾರಲ್ರಿ ಮಾಮಿ ನಿಮಗೆ. ಆಲ್ಮೋಸ್ಟ್ ಆಲ್ ಕರ್ನಾಟಕ ಮುಗ್ದಂಗೆ ಆಗ್ಯದ್ರಿ ನಿಮ್ದು ಟೂರು. ಹೌದು ವಾಸಮ್ಮ, ಎಲ್ಲ ಕಡೆ ತೋರ್ಸ್ಯಾರ ನೋಡ್ರು, ಒಂದು ಬಿಟ್ಟಿಲ್ಲ ಅನ್ನಂಗಿಲ್ಲ. ಎಲ್ಲ ಆಲ್ ಕರ್ನಾಟಕ ತೋರ್ಸ್ಯಾರ. ಈಗ ಕೈಕಾಲು ಹಿಡಿದು ಒಲ್ಲೆ ಆಗತ್ತ, ನಾವು ಅಲ್ರಿ ಅಂದ್ಗನೆ ಯಾರನ್ನ ಅವ್ರ ದೋಸ್ತರನ್ನ ಅವ್ರನ್ನ ಕರ್ಕೊಂಡು ಹೋಗ್ತಾರಷ್ಟೇ. ಈಗಾದರೂ ಅವ್ರಿಗೆ ನನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇರಂಗಿಲ್ಲ. ಸುಮ್ಮ ನಾವು ಅಲ್ಲಿ ಅಂದ್ಗನೆ ಅತಿ ಒಲ್ಲೆ ಅನಿಸ್ಬಾರ್ದು ದೇವ್ರಿಗೆ ಅಂತೇಳಿ ಹೋಗ್ತಾರಷ್ಟೇ. ಹೌದ್ರಿ ಮಮ್ಮಿ, ನೋಡ್ತೀನಿ ಅಲ್ರಿ ಮಾಮಾರು ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರೆ ನಿಮಗೆ. ಮೊದಲಿಂದಾನು ಹಿಂಗೆ ಏನ್ರಿ? ಜೀವ ಮಾಡ್ತಾರವ, ಭಾಳ ಜೀವ ಮಾಡ್ತಾರೆ. ಈಗಂತೂ ಅತೀ ಮಾಡ್ಲಿಕ್ಕತ್ತಾರ. ಮೊದಲೆಲ್ಲೇ ಮದುವೆಗೆ ಬಂದಾಗ ನನ್ನ ಜೊತೆ ಮಾತು ಸಹಿತ ಆಡ್ತದಿಲ್ಲ ಅವರು, ಅಷ್ಟು ನನ್ನಂದ್ರೆ ಸೇರ್ತಿದ್ದಿಲ್ಲ. ಈಗ ಬರಬಾರ್ದ ಭಾಳ ಜೀವ ಮಾಡ್ಲಿಕ್ಕತ್ತಾರ. ಯಾಕ್ರಿ ಹಂಗ್ಯಾಕೆ ಮಾಡ್ತಿದ್ರಿ ಮಮ್ಮಿ? ಮಾಮಾರಿಗೆ ನಿಮ್ಮನ್ನ ಮದುವೆ ಆಗೋದು ಇಷ್ಟ ಇದ್ದಿದ್ದಿಲ್ಲೇನ್ರಿ? ಹಂಗೇನಿಲ್ಲ, ಎಲ್ಲರೂ ಕೂಡೆ ಮದುವೆ ಮಾಡಿದ್ರು ಬಿಡು. ಹುಡುಗ ಜಾಬ್ಸಲ್ಲ, ಸಣ್ಣವ್ರು ಇರ್ತಿದ್ರು, ಆ ಕಡೆ ಈ ಕಡೆ ಫ್ರೆಂಡ್ಸ್ ಜೊತೆ ತಿರ್ಗಾಡ್ದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಷ್ಟು. ಹಿಂಗೆ ಹೆಂಡತಿ ಮದುವೆ ಮನೆ ಕರ್ಕೊಂಡೋಗ್ಬೇಕು ಮಾಡಬೇಕು ಅಂಥವೆಲ್ಲ ಏನೂ ಇಲ್ಲ, ಬಿದ್ದಂಗಿದ್ರು. ಅಯ್ಯೋ, ಈಗ ಮಾಮಾರಿಗೆ ನೋಡಿದ್ರೆ ಹಂಗೆ ಅನ್ಸಂಗೆ ಇಲ್ಲ ಬಿಡ್ರಿ. ಇವ್ರು ಹಂಗಿದ್ರ ಅನಿಸ್ತದ. ಎಷ್ಟು ಜೀವ ಮಾಡ್ತಾರ, ಎಲ್ಲೋದ್ರೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾರ, ನಿಮ್ಮ ಬಗ್ಗೆನೇ ಕಾಳಜಿ ಮಾಡ್ತಿರ್ತಾರ. ಅದಕ್ಕಂತೇನ್ರಿ. ಅದೇ ಏನು ಹೇಳ್ತೀನಿ, ಈಗೀಗ ಬರಬಾರ್ದು ಜೀವ ಮಾಡ್ಲಿಕ್ಕತ್ತಿದ್ರಲ್ಲ, ಈಗಂತೂ ಎಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಒಲ್ಲೆ ಅಂತಾರ. ಎಲ್ಲೋದ್ರೂ ನೀನು ಬಾ ಅಂತಾರ. ನನಗರೇ ಈ ಹಾಳಾದ ಕೈಕಾಲು ಹಿಡಿದು ಬಿಟ್ಟಾವ, ನಾವು ಅಲ್ಲಿ ಅನ್ನೋದಕ್ಕೆ ಅವ್ರು ಬೇಸರ ಮಾಡ್ಕೊಂಡು ಹೋಗ್ತಾರೆ ಪಾಪ. ಅವ್ರು ಗಟ್ಟಿದ್ದಾರೆ ನೋಡ್ರಿ ಇನ್ನ ಮಾಮಾರು. ಅವ್ರಿಗೆ ಕೈಕಾಲು ನೋವು ಅದು ಏನೂ ಇಲ್ಲಲ್ರಿ? ಗಟ್ಟಿದ್ದಾರೆ ಬಿಡು ಅವರು. ಆದ್ರೆ ಕೈಕಾಲು ನೋವು ಇಲ್ಲ ಅನ್ನೋದು ಅಷ್ಟೇ ಬಿಡ ಸುಮ್ಮ. ಅವ್ರಿಗೂ ಶುಗರ್ ಅದ, ಅದು ಇದು ಏನಾರ ಇರ್ತಾವ ವಯಸ್ಸಾಗಿಂದ. ಎಲ್ಲರಿಗೂ ಇರುವವ ಜಡ್ಡು. 40 ದಾಟೈತಿಲ್ಲ, ಮುಗೀತು ನೋಡು, ಏನಾರ ಒಂದು ಸೇರ್ಕೊಂಡ ಬಿಡ್ತಾವ ಹಂಗೆ. ಅಂದಂಗೆ ವೀಣಾ ಲತಾ ಬರ್ತಿದ್ರಿ, ಯಾಕೆ ಬಂದಿರಲ್ಲ ನಿನ್ನ ಜೊತೆ? ಆಕಿ ಲತಾ ಊರಾಗಿಲ್ರಿ ಮಮ್ಮಿ. ಅವ್ರ ತಂಗಿದೊಂದು ಇದು ನಡೆದದಲ್ಲ ಯವ್ವ, ಪಾಪ ಬರೀ ಊರು ತಿರುಗಾಡ್ದ ನಡೆದದ್ರಿ. ಏನಾಗ್ಯದ ಅವ್ರ ತಂಗಿದೊಂದು ದೊಡ್ಡ ಕತೆ ನಡೆದದ್ರಿ ಪಾಪ. ಅವ್ರ ತಂಗಿ ಗಂಡನ ಮನ್ಯಾಗ ಭಾಳ ಕಷ್ಟ ಅದ ರೀ ಮಾಮಿ. ಅದೇನೋ ಹೇಳ್ತಾರಲ್ರಿ, ಗಂಡು ಸೇರ್ಲಿಲ್ಲ ಅಂದ್ರೆ ಗುಂಡುಗಲ್ಲೂ ಸೇರಂಗಿಲ್ಲ ಅಂತ. ಹಂಗೆ ಗಂಡ ಒಟ್ಟೆ ಹುಡುಗಿನ ಸೇರಂಗಿಲ್ರಿ. ಬರೀ ಜಗಾಡ್ದ ದಿನ ಕುಡಿದು ಬರೋದು, ಏನಾರ ತಿಳಿಸಿ ಹೇಳಕ್ಕೆ ಹೋದಗನೆ ಈಕಿಗೆ ಹಾಕಿ ಬಡಿದು ಹಿಂಗೆ ಮಾಡ್ತಾನ್ರಿ. ಹಂಗೇನ್ರಿ ಜಗಾಡನ ಬಂದು ತವ್ರ ಮನೆಯಾಗ ಕೂಡನೇ ಇವರು ಅವ್ರಿಗೊಂದು ತಿಳಿಸಿ ಹೇಳೋದು, ಇವ್ರಿಗೊಂದು ತಿಳಿಸಿ ಹೇಳೋದು. ಮತ್ತು ಅವ್ರ ಅಪ್ಪ ಅವರು ಹೋಗಿ ಗಂಡನ ಮನೆಗೆ ಹಚ್ಚಿ ಬರೋಣ ಈ ಹುಡುಗಿ ಸಹಿಸ್ಕೊಂಡು ಸಾಕಾಗಿ ಬಿಟ್ಟು ಬಂದು ಕೂತ್ಬಿಟ್ಟಾಳ್ರಿ. ಈಗ ಇಲ್ಲೇ ಅದಾಳ್ರಿ ಅವ್ರ ಮನ್ಯಾಗನೆ. ಅಯ್ಯ ಹೌದಾ, ನನಗೆ ಗೊತ್ತಿಲ್ಲ ಬಿಡವ ಇದು. ಅಲ್ಲ, ಮತ್ತು ಹುಡುಗಿ ಅತ್ತಿ ಮನ್ಯಾಗ ಇರ್ತಾಳ ಇಲ್ಲ? ಮಗನಿಗೆ ತಿಳಿಸಿ ಹೇಳಕ್ಕೆ ಬರಂಗಿಲ್ಲ ಒಂದು ಸ್ವಲ್ಪ? ಅವರು ಮನ್ಯಾಗ ಯಾರು ಇಲ್ಲ ಅಂತಾನೆ, ಮತ್ತು ಗಂಡು ಹೊಡಿ ಮುಂದೆ ಏನು ಮಾಡ್ತಿರ್ತಾರಂತ ಅವರು? ತಿಳಿಸಿ ಹೇಳಿ ಸೊಸೆನ ಅತ್ತಿ ಕರ್ಕೊಂಡು ಇರ್ಬೇಕಾ ಇಲ್ಲ? ಅದೇ ಆಗಳ ಹೇಳಿಲ್ರಿ ಮಾಮಿ, ಗಂಡು ಸೇರ್ಲಿಲ್ಲ ಅಂದ್ರೆ ಗುಂಡುಗಲ್ ಸೇರಂಗಿಲ್ಲ ಅಂತೇಳಿ. ಗಂಡ ನೋಡ್ರಿ, ಗಂಡ ಜೀವ ಮಾಡಿದ್ರೆ ಎಲ್ಲರೂ ಸುಮ್ಮಿರ್ತಾರೆ ಮನೆಯವ್ರು. ಗಂಡನೇ ಹಿಂಗೆ ತಿರುಗಿ ಬಿದ್ದಾಗ ಮತ್ತು ಏನು ಕೇಳ್ತೀರಿ? ಎಲ್ಲರೂ ಅವನ ಕಡೆನೇ ರೀ. ಬಂದು ಗಣಿ ಅವ ಕುಡ್ದು ಬರೋದಕ್ಕೆ ಇವು ಮನೆಯಾಗಿದ್ದವ್ರು ಒಂದು ಕ್ಯಾಡ್ ಅವನಿಗೆ ಹೇಳೋದಕ್ಕೆ ಅದು ಹಾಕಿ ಹುಡುಗಿ ಬಡಿದಕ್ಕೆ ನಡೆದ್ಬಿಟ್ಟದ ನೋಡ್ರಿ ಇಷ್ಟು ಜಗಳ. ಈಗಿನ ಕಾಲದಾಗ ಹೆಣ್ತಿದ್ರಿಗೆ ಎಷ್ಟು ಜೀವ ಮಾಡ್ತಿರ್ತಾರ. ಇದಕ್ಕೇನಾಗಿರ್ಬೇಕು? ಬಿಕ್ಕೊಂಡು ಬೀಳಿ. ಹುಡುಗಿ ಸಾಲಿನ ಕಲ್ತಲ್ಲ ಭಾಳ. ಹ್ಞೂ ರೀ ಮಾಮಿ, ಕಲ್ತಾಳಲ್ರಿ. BA ಆಗ್ಯದ್ರಿ ಯಾಕೆಂದು. ಈ ನೌಕರಿಗೆ ಓದ್ತೀನಿ ಅಂತಾಳ, ಬ್ಯಾಡ ಅಂತಾನ. ನೀ ತಂದು ಹಾಕಿದ್ರೆ ನಮ್ಮ ಮನೆ ನಡೆಯಂಗಿಲ್ಲ, ಸೀದಾ ನಾ ತಂದು ಹಾಕ್ತೀನಿ ಅಡುಗೆ ಮಾಡಿ ಅಷ್ಟೇ ಕೆಲಸ ಅಂತಾನ್ರಿ. ಅದು ಹುಡುಗಿಗೆ ನೌಕರಿನೂ ಇಲ್ಲ, ಈ ಕಡೆ ಗಂಡನ ಪ್ರೀತಿನೂ ಇಲ್ಲ. ಏನು ಮಾಡ್ಬೇಕಂತೇಳಿ ಚಿಂತೆ ಮಾಡಿ ಸರಿಗೆ ಸಾಯಣ ಆಗ್ಯದ್ರಿ ಹುಡುಗೀಗ. ಅಯ್ಯ ಪಾಪ, ಒಬ್ಬೊಬ್ರು ಹಣೆ ಬರ ಹೆಂಗೆ ಬದುತ್ತ ನೋಡ ಸುಮ್ಮ. ಏನು ಮಾಡ್ಬೇಕು ನೋಡಿ ಹಿಂಗಾದಾಗ ಹುಡುಗಿ. ಇವ್ರ ಅಪ್ಪ ಅಮ್ಮರು ಸುಮ್ಮ ಕಳಿಸ್ಬಾರ್ದಿತ್ತಲ್ಲ, ಏನಾರ ಒಂದು ನಿರ್ಧಾರ ಮಾಡಿಬಿಡ್ಬೇಕು ಬಿಡ. ಹಿಂಗಾದ್ರೆ ಏನು ಮಾಡ್ತೇವೆ, ಮಗಳು ಜೀವ ಹೊಡೋರು ಎಲ್ಲಾರ. ಅದಕ್ಕೆ ಈ ಸಲ ಕಳಿಸ್ಲಾರ ಗಟ್ಟಿ ಹಿಡ್ಕೊಂಡು ಕೂತಾರ್ರಿ. 1-2-3 ಸಲ ಬಂದ್ರಿ ಅವರು, ಕಳಿಸ್ರಿ ಅಂತೇಳಿ. ಅವ್ರ ಅಪ್ಪ ಹೇಳ್ಬಿಟ್ಟ, ನಾ ಏನು ಒಟ್ಟ ಕಳ್ಸಂಗಿಲ್ಲ, ನನ್ನ ಮಗಳೇನು ನನಗೆ ವಜ್ಜಾಗಿಲ್ಲ, ನನ್ನ ಮನ್ಯಾಗ ಇರ್ತಾಳ, ಇಲ್ಲೇ ನೌಕರಿ ಹಚ್ತೀನಿ ಆಕೆಗೊಂದು, ಇಲ್ಲೇ ನೌಕರಿ ಮಾಡ್ಕೊಂಡು ಇರಾಳಕ್ಕೆ ನಮ್ಮ ಮನ್ಯಾಗನೇ. ನಾವು ಸುತಾರಾಮ್ ನಿಮ್ಮ ಮನೆಗೆ ಕಳ್ಸಂಗಿಲ್ಲ, ಸೀದಾ ನನ್ನ ಮಗಳಿಗೆ ಡೈವರ್ಸ್ ಕೊಡು ಅಂತ ಹೇಳಿ ಕಳಿಸ್ಬಿಟ್ಟಾನ್ರಿ ಈ ಸಲ. ಹೌದಾ, ಅದೇ ಅಂತೀನವ. ವೀಣಾ ಭಜನೆಗೂ ಈಗ ಜಾಸ್ತಿ ಬರಂಗಿಲ್ಲ, ಮತ್ತು ತಂಗಿದ ಹಿಂಗೆ ನಡ್ದದ, ಎಲ್ಲಿ ಬರ್ತಾಳೆ ಆಕಿ ಪಾಪ. ನನಗೆ ಇದೆಲ್ಲ ಇಷ್ಟ ಆಗಿದ್ದು ಏನು ಗೊತ್ತಿಲ್ವ, ಆಕಿನೂ ಹೇಳಿಲ್ಲ ನನಗೆ.
ನಾನೇ ಫೋನ್ ಮಾಡಿದ್ದೆ, ಯಾಕೆ ಬಂದಿಲ್ಲಲ್ಲ ಮನೆ ಕಡೆ ವೀಣಾ ಬರ್ರಿ, ಎಷ್ಟು ದಿನ ಆಯ್ತು ಬರ್ಲಾರ್ದ ಅಂತಂದೆ. ನಾಳೆ ಬರ್ತೀವಿ ತಗೋರಿ ಮಾಮಿ, ಸುಮಾ ಬಂದ್ಲಂದ್ರೆ ಅವ್ರ ಜೊತೆ ಬರ್ತೀವಿ ಅಂತ ಅಂದಿದ್ರು. ಅದಕ್ಕೆ ನಾನು ನಿಮಗೆ ಕೇಳಿದೆ ಬಂದ್ಗಳೇ. ಹೌದ್ರಿ, ನಾ ಏನು ಕರೀಲಿಲ್ವಾ, ಅವ್ರದ ಇಷ್ಟು ಟೆನ್ಷನ್ ಅದ, ಎಲ್ಲಿ ಕರೀಲಿ ಬಿಡವ ಅಂತೇಳಿ ಇಲ್ಲೇ ಬಂದಿದ್ನಲ್ಲ, ಅದಕ್ಕೆ ನಾ ಆಯ್ದೋದ್ರತಂತೆ ಬಂದೆ ರೀ. ಏನು ನಡ್ಸಿರಿ ಮಾಮಿ? ಅಯ್ಯ ಸುಮಾನ ಬಂದು ಕೂತಾಳ ಇಲ್ಲಿ. ಯಾವಾಗ ಬಂದೆ ಸುಮಾ? ಈ ಆಗಳೆ ಬಂದೆವ. ನೀವು ಬರೋದು ಗೊತ್ತಿಲ್ವ ನನಗೆ, ಇನ್ನೇ ಈಗ ಮಾಮಿಯಾರು ನೆನೆಸಿದ್ರು ನೋಡು. 100 ವರ್ಷ ಆಯ್ತು ನೋಡಿ ನಿಮ್ಮಿಬ್ಬರಿಗೆ. ಇನ್ನೇ ಈಗ ನಿಮ್ಮ ಬಗ್ಗೆನೇ ಹೇಳಿಕತ್ತಿದ್ರು, ನೀವು ಬಂದು ಯಾಕ ಬಂದಿಲ್ಲಲ್ಲ ಅಂತೇಳಿ ಕೇಳಕತ್ತಿದ್ರು. ನಾ ಕರೆದು ಬಂದ್ಲಿಲ್ರಿ, ನನಗೆ ಗೊತ್ತಿಲ್ಲ ಅಂತಂದೆ. ಅಷ್ಟೊತ್ತಿಗೆ ನೀವೇ ಬಂದಿರಿ ನೋಡು. ಬರ್ರಿ ಕೂಡ್ ಬರ್ರಿ ಕಡೆ. ಅಯ್ಯ ಬಂದಿದ್ದು ಚಲೋ ಆಯ್ತವ, ಇನ್ನೇ ಈಗ ನೆನೆಸಿದ್ ನೋಡಿ ನಿಮ್ಮನ್ನ. ಬರ್ರಿ ಕಡೆ ಕೂಡ್ ಬರ್ರಿ ಮೇಣಲತ್ತ. ಹಾಂ ರೀ ಮಮ್ಮಿ, ಅದೇ ನೀನು ಹೇಳಿದ್ರಲ್ರಿ ಫೋನ್ಯಾಗ ಬರ್ರಿವ ಭಾಳ ದಿನ ಆಯ್ತು ಅಂತೇಳಿ, ಅದಕ್ಕೆ ಹೋಗಿ ಬಂದ್ಬಿಡಮ್ ನೋಡಿವ, ಭಾಳ ದಿನ ಆಯ್ತು ಹೋಗ್ಲದ ಮಾಮಿ ಮನೆಗೆ ಅಂತೇಳಿ ಬಂದಿವ್ರಿ. ಚಲೋ ಆಯ್ತು ಬರ್ರಿ ಕೂಡ್ ಬರ್ರಿ ಕಡೆ. ಏನಲ್ಲತ್ತ ನಿಮ್ಮ ತಂಗಿದೊಂದು ತೊಂದರೆನೇ ನಡೆದಂತಲ್ವ? ಹೌದ್ರಿ ಮಾಮಿ, ಯಾಕಿಂದ ಒಂದು ದೊಡ್ಡ ಚಿಂತೆಗೆ ನೋಡ್ರಿ ನಮಗೆಲ್ಲರಿಗೆ. ನಮ್ಮವ್ವ ಅಪ್ಪ ದಿನ ಚಿಂತೆ ಮಾಡಿ ಸೊರೀಗಿದ್ಬಿಟ್ಟವ್ರಿ ಪಾಪ. ಅವಕ್ಕೆ ಮೊದಲೇ ವಯಸ್ಸಾಗ್ಯದ. ವಯಸ್ಸಾದವ್ರಿಗೆ ಇಂಥ ಮಕ್ಳು ಚಿಂತೆ ಇರಬಾರ್ದ್ರಿವ. ಒಳ್ಳೆ ಗಂಡನ ಪಡ್ಯಾಕು ಪುಣ್ಯ ಮಾಡಿರ್ಬೇಕ್ರಿ ಮಾಮಿ. ನಮ್ಮ ತಂಗಿ ಹಣೆ ಬರ ಹೆಂಗಾಯ್ತು ನೋಡ್ರಿವ. ಚಲೋ ಇದ್ರಲ್ಲ ಕೂಡಿ. ಅವಾಗ ನಿಮ್ಮ ಅಪ್ಪ ಅಮ್ಮನೇ ನೋಡಿ ಮಾಡ್ಯಾರಲ್ಲ ಆಕಿಗೆ. ಏನಂತ ಮಾಡ್ಕೊಂಡಿದ್ದ ಮತ್ತೊಂದ ಹುಡುಗಿ ಬೇಕಾದಂಗೆ ಚಲೋ ಮನಿತನ ಅಂತಾನೆ ಕೊಟ್ಟಾರ. ಯಾಕೆ ಹಿಂಗಾಗಿರ್ಬೇಕು ನೋಡವ? ಹಿಂಗೆ ನೋಡ್ರಿ ಮಾಮಿ, ಚಲೋ ಮನಿತನ ಅಂತಾನೆ ಕೊಟ್ಟಾರ. ಮುಂದೆ ಹಿಂಗೆ ಆತಾರ ಅನ್ನೋದು ಯಾರಿಗೆ ಗೊತ್ತ್ರಿ, ಏನು ಮಾಡ್ತಾರ ಅನ್ನೋದು ಯಾರಿಗೆ ಗೊತ್ತ್ರಿ. ಏನು ಯಾರಿಗಂದ್ರೂ ಏನೂ ಉಪಯೋಗಿಲ್ಲ ನೋಡ್ರಿ. ಈಗ ಆಕೆ ನಡೆ ಬರನೇ ಕೆಟ್ಟ ಬರ್ದ್ಬಿಟ್ಟಂದು ದೇವರು. ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದನ್ನು ಬೋಸ್ಬೇಕಲ್ರಿ. ಅಷ್ಟಾಕೆ ಇದು ಮಾಡಿ ಮಾತಾಡ್ತೀರಿ ಬಿಡ್ರಿ ನೀವು. ಈಗ ಹಂಗೆ ಅಂಜೆ ನಡೆದ್ರೇ ಹಿಂಗೆ ಆತದ. ಏನಿಲ್ಲ, ಬೇಕಾದಂಗೆ ಕಲ್ತಾಳ, ಎಲ್ಲ ಮಾಡ್ತಾಳ. ಆಕೆಗೆ ಒಂದು ನೌಕರಿ ಹಚ್ಚಿರಿ, ಇನ್ನೂ ಸಣ್ಣ ವಯಸ್ಸದ, ಬೇರೆ ಕಡೆ ಮದುವೆ ಮಾಡಿ ಕೊಟ್ಟು ಕಡೆ ಸುಮ್ಮನೆ. ನಾವು ಹಂಗೆ ವಿಚಾರ ಮಾಡೀವಿ ನೋಡ್ಬೇಡ. ಸುಮ್ಮನೆ ಈಗ ಆಕೆ ಎಲ್ಲ ಲಗ್ನ ಒಲ್ಲೆ ಅಂತಾಳೆ ಬೇರೆದ್ದು. ಏನೋ ಸಣ್ಣ ವಯಸ್ಸದ, ಈಗೇನು ಎಲ್ಲರೂ ಮಾಡ್ಕೋತಾರ ಹಂಗೆ. ಅದಕ್ಕೆ ಎಷ್ಟು ದಿನ ಕೂಡ್ತೇವ, ವಯಸ್ಸಿರುತ್ತಾನ ಅಪ್ಪ ಅಮ್ಮ ನೋಡ್ತಾರ. ಮುಂದೆ ವಯಸ್ಸಾಗಿಂದ ಯಾರ್ರಿ? ಹೌದಿಲ್ಲ? ಅದಕ್ಕಂದಲ್ಲೇ ನಾವು ಅಷ್ಟೇ ಮಾಡಿ ಒಂದು ನೌಕರಿ ಹಚ್ಚಿ ಬೇರೆ ಕಡೆ ಎಲ್ಲಾರ ನೋಡಿ ಕೊಟ್ಬಿಟ್ರಾಯ್ತು. ಮೊದಲ ಅವರಿಂದ ಕಡ್ಯಾಕ್ ಮಾಡ್ಕೋಬೇಕಲ್ರಿ. ಅದಕ್ಕೆ ಡೈವರ್ಸ್ಗಾರ ಅಪ್ಲೈ ಮಾಡಿದ್ರಾಯ್ತು ಅಂತೇಳಿ ಆ ಕಡೆ ಈ ಕಡೆ ತಿರುಗಾಡೋದು ನಡ್ದದ್ರಿ ನಂದು. ಅಷ್ಟು ಮಾಡಿಬಿಟ್ರಿ ಮತ್ತೆ ಎದಕ್ಕೆ ಚಿಂತೆ ಮಾಡ್ಕೋತ ಕೊಡು. ನಿಮ್ಮ ಅಪ್ಪ ಅಮ್ಮರಿಗೆ ನೀವೇ ತಿಳಿಸಿ ಹೇಳ್ರಿ. ಆಕೆಗೂ ಧೈರ್ಯ ತುಂಬಿ ನೀನೇ ಮುಂದೆ ನಿಂತು ಇನ್ನೊಂದು ಎಲ್ಲಾರು ನೋಡಿ ಲಗ್ನ ಮಾಡಿಬಿಡು ಸುಮ್ಮ ಕಡೆ. ಹಾಂ ಅಷ್ಟೇ ಮಾಡ್ತೀವ್ರಿ ಮಾಮಿ. ನೀವು ಈಗ ಬಂದಿರಿ, ಕೂಡ್ರಿ ಮಾತಾಡ್ಕೋತ. ಮಾಮಿನ ಬಳತಾಯ್ತ್ರಿ ಬಂದು. ನಾವು ಹೋಗ್ಲಿರಿ? ಈ ಕೂಡ್ ಹಿಂಗ್ಯಾಕೆ ಮಾಡ್ತೀನಿ? ನಾವು ಬಂದ ಗಂಟೆ ಹೊಂಟಿಲ್ಲ ಯಾಕ? ಹಂಗೇನಿಲ್ಲ, ನಾ ಬಂದು ಬಳತಾಯ್ತು, ಅದಕ್ಕೆ ಹೋಗ್ತೀನಿ ಅಂತೀನಿ. ಕೂಡು ಹೋಗಂತಿ. ಇವತ್ತು ಶನಿವಾರದ ಒಂದೆರಡು ಹನುಮಪ್ಪನ ಹಾಡಾಡ್ರಿ, ಹಾಡಾಡಿ ಹೋಗಂತ್ರಿ ಅಂತ. ಹೌದವ್ವ, ಒಂದೆರಡು ಹನುಮಪ್ಪನ ಹಾಡಾರ ಆಡಮ್ರಿ ಅಂತ. ಯಾಕೆ ಮನ್ಸಿಗೆ ಸಮಾಧಾನ ಇಲ್ಲಾರ್ದಂಗೆ ನನಗೆ. ಹಾಡ್ರವ, ಸುಮಾ ವೀಣಾ ಯಾರೋ ಒಬ್ರು ಹಾಡ್ಬಿಡ್ರಿ. ನನಗೆ ಮನ್ಸಿಗೆ ಸಮಾಧಾನ ಇಲ್ಲ, ನೀವೇ ಹಾಡ್ರಿ, ನಾನು ಕೇಳ್ತೀನಿ ಅಷ್ಟೇ. ಹೌದಾ, ನೀನೇ ಹಾಡ್ಬೇಕಿಲ್ಲ, ಚಂದ ಆಡ್ತಿದ್ದಿ. ಇಲ್ಲ, ನಾ ಇನ್ನೊಂದ್ಸಲ ಹಾಡ್ತೀನಿ, ನೀವತ್ತು ಹಾಡು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ, ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ, ಹೇಗೆ ನಿನ್ನನು. ನಿಂತ ರೀತಿಯೋ ತನುವು ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೇಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡು ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳೆನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ರಾಮನಾಮವು, ಶಂಕನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು, ಆಕಾಶ ಭೂಮಿಗಳ ಒಂದು ಮಾಡಿ
ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ನೀವೊಂದು ಆಡುವ ಸುಮ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಕನಸಿನಲಿ ಮನಸ್ಸಿನಲಿ ಕಳವಳವಾದರೆ, ಕನಸಿನಲಿ ಮನಸ್ಸಿನಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ, ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ, ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಸ್ವಲ್ಪ ನಡುವ ಒಂದೊಂದು ಇದು ಹೋಗೇ ಬಿಡ್ತಾವ ನೋಡ್ರಿ ಮಮ್ಮಿ. ಎಂತ ಹಾಡ್ತೀವಂದ್ರೂ ಸಂಗೀತ ಕಲ್ತೋರಂಗ ಹಾಡ್ಲಿಕ್ಕೆ ಬರಂಗಿಲ್ರಿ ನಮಗೆ. ಅಯ್ಯ, ನಮಗೇನು ಸಂಗೀತಗಾರರಂಗೆ ಹಾಡಕ್ಕೆ ಬರ್ತದ? ಸುಮ್ಮವ ನಾವು ದೇವ್ರ ನಾಮ ಹಾಡೋದಷ್ಟೇ. ನಾವೇನು ಶ್ರುತಿ ಲಯ ಇವೆಲ್ಲ ನಮಗೆಲ್ಲಿ ಗೊತ್ತಾಗ್ತದೆ? ಹೌದು ಬಿಡ್ರಿ, ನಾವೇನು ಸಂಗೀತಗಾರರಲ್ಲ ಏನಲ್ಲ, ದೇವ್ರ ನಾಮ ಹಾಡೋರ್ವ ಬಂದಂಗೆ ಹಾಡೋದು ಅಷ್ಟೇ. ನಾ ಎಷ್ಟು ದಿನ ಆಯ್ತವ ಭಜನೆಗೆ ಬರೋದಾಗವಲ್ದು ಅಂದಂಗೆ ಈ ಸಲ ಭಜನೆ ಯಾರ ಮನೆಗೆ ಇಟ್ಕೊಂಡಾರಿ ಮಮ್ಮಿ? ಇನ್ನ ಯಾರು ನಮ್ಮನಿ ನಿಮ್ಮನಿ ಅಂತ ಏನು ಹೇಳಿಲ್ಲವ, ಗ್ರೂಪ್ನಾಗ ಹಾಕ್ತೀವ್ರಿ ಅಂತಂದಾರ. ಇನ್ನ ಏನೂ ಅಂತರೂ ಹಾಕಿಲ್ಲ ಯಾರ ಮನ್ಯಾಗ ಅದ ಏನ. ಇರ್ಲಿಲ್ಲ ಅಂದ್ರೆ ಎಲ್ಲಿ ಇರ್ಲಿಲ್ಲ ಅಂದ್ರೆ ಅದಲ್ಲ ನಮ್ಮ ವೆಂಕಪ್ಪನ ಗುಡಿ, ಅಲ್ಲೇ ಮಾಡೋದು, ಮತ್ತೇನದು ಅಷ್ಟೇ ಬಿಡ್ರಿ. ಗುಡಿ ಅಂತರೂ ಇದ್ದೇ ಇರ್ತದ. ನಮ್ಮ ಕಾರ್ಟೂನ್ ವಿಡಿಯೋಗಳಿಗೆ ಎಲ್ಲರೂ ಬಹಳ ಸಹಕರಿಸ್ಲಿಕತ್ತೀರಿ, ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮದು ಸಾಮಾನ್ಯ ಮಹಿಳೆಯರ ಸಂದರ್ಶನ ಅಂತೇಳಿ ಇನ್ನೊಂದು ಕಾನ್ಸೆಪ್ಟ್ ಹಾಕ್ಲಿಕತ್ತೀನಲ್ಲ, ಅದಕ್ಕೂ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಿಕತ್ತೀನಿ. ಸಾಮಾನ್ಯ ಮಹಿಳೆಯರನ್ನು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರ, ಅವರು ಕೆಲವೊಂದು ಸಾಧನೆಗಳನ್ನು ಮಾಡಿರ್ತಾರ, ಅದನ್ನು ಜನಗಳಿಗೆ ತೋರಿಸ್ಬೇಕು ಅನ್ನೋದು ನಮ್ದು ಆಶೆಯಿಂದ ಅದೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ಲಿಕತ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ನಮ್ರ ವಿನಂತಿಯಿಂದ ಕೇಳ್ಕೊತೀನಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟನ್ ಅಂತ ಹೊಡೀರಿ, ನಿಮಗೆ ನಾವು ಮಾಡೋದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವೇ ಫಸ್ಟ್ ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರೆ. ಎಲ್ಲರಿಗೂ ಧನ್ಯವಾದಗಳು.